ನೀವು ಯಾರಾದರೂ ಬೀಡಿ ಸಿಗರೇಟ್ ತಂಬಾಕು ಸೇವನೆ ಮಾಡ್ತಿದ್ದೀರಾ, ಪಾನು ಗುಟ್ಕಾ ಇಂಥದ್ದು ಏನಾದರೂ ಮಾಡ್ತಾಯಿದ್ದೀರಾ? ಹಾಗಾದರೆ ಇದನ್ನು ಕೊನೆ ತನಕ ನೋಡಿ ಹಾಗೂ ಈ ಮಾಹಿತಿ ಯಾರಿಗೆ ಅಗತ್ಯವೋ ಅವರಿಗೆ ಶೇರ್ ಮಾಡಿ. ನಾನು ಹೋದ ವಾರ ನೋಡಿದ 2 ಪೇಷಂಟ್ ನನಗೆ ತುಂಬಾ ವಿಚಲಿತ ಮಾಡಿಬಿಟ್ಟು ನನ್ನ ಕರುಳು ಚುರ್ರ ಅಂತ ಇದೆ. ಯಾಕಪ್ಪ ಹೀಗೆ ಮಾಡ್ತಾರೆ ಜನರು ಅಂತ ಹೇಳ್ತೇನೆ ಕೇಳಿ. ಫ್ರೆಂಡ್ಸ್, ನಾನು ಡಾಕ್ಟರ್ ಹಿಲ್ಡಾ ಡಿಸೋಜಾ, ಪೆಥಾಲಜಿಸ್ಟ್. ಕಳೆದ ಹಲವಾರು ವರ್ಷಗಳಿಂದ ರೋಗ ಪತ್ತೆ ಹಚ್ಚುವ ಕೆಲಸ, ಅಂದರೆ ರೋಗ ಹೇಗೆ ಬರ್ತದೆ, ಯಾಕೆ ಬರ್ತದೆ ಅಂತ ರಿಪೋರ್ಟ್ ಮೂಲಕ ಕೊಡೋದು ಹಾಗೂ ಸ್ಟೂಡೆಂಟ್ಸಿಗೆ ವೈ ಆ್ಯಂಡ್ ಹೌ ಆಫ್ ಡಿಸೀಸನ್ನು ಹೇಳಿಕೊಡೋದು ನನ್ನ ಕೆಲಸ. ಹೋದ ವಾರ ನಮಗೆ ಒಂದು ಆಂಕಾಲಜಿಸ್ಟ್ ಒಂದು ಪೇಷಂಟ್ ಕಳಿಸಿದರು ಸೂಜಿ ಪರೀಕ್ಷೆಗೆ. ಇವಳು 35 ವರ್ಷದ ಮಹಿಳೆ. ಇವಳಿಗೆ 1 ವರ್ಷದ ಹಿಂದೆ ಬಾಯಿ ಕ್ಯಾನ್ಸರ್ಗೆ ದೊಡ್ಡ ಸರ್ಜರಿ ಆಗಿತ್ತು. ಅದೆಲ್ಲ ಹರಡಿ ಎಲ್ಲ ತೆಗೆದು ಬೇರೆ ಕಡೆಯಿಂದ ಮಾಂಸಖಂಡ ಇಟ್ಟು ಅವರನ್ನು ಸರಿ ಮಾಡಿ ಕಳಿಸಿದ್ರು. ಸರಿ ಅಂದರೆ ಸರಿ ಅಲ್ಲ, ಸ್ವಲ್ಪ ಸಿಂಪಲ್ ಜೀವನ ಮಾಡಲಿ ಅಂಥೇಳಿ ಆಪರೇಷನ್ ಮಾಡಿದರು. ಈಗ 1 ವರ್ಷ ಆಗಿದೆ. ಅದು ಕ್ಯಾನ್ಸರ್ ಎಲ್ಲ ಕಡೆ ಮರುಕಳಿಸಿದೆ. ಸ್ಕಿನ್ನಲ್ಲಿ ಅಲ್ಲೆಲ್ಲಿ ಗಡ್ಡೆಗಳು, ಆಪ್ಸೆಸ್, ಊತಗಳು ಎಲ್ಲ ಬಂದಿದ್ದಾವೆ. ಅದನ್ನೊಂದು ಪರೀಕ್ಷೆ ಮಾಡಲಿಕ್ಕೆ ಕಳಿಸಿದ್ದು. ನಾವು ಪರೀಕ್ಷೆ ಮಾಡಿ ಸೂಜಿ ಪರೀಕ್ಷೆಯಲ್ಲಿ ಹೌದು ಇದು ಕ್ಯಾನ್ಸರ್ ಮರುಕಳಿಸಿದೆ ಅಂತ ರಿಪೋರ್ಟ್ ಕೊಟ್ವಿ. ಅದೇ ಥರ ನಮ್ಮ ಹಸ್ಬೆಂಡ್ ಮಾರನೇ ದಿವಸ ನನಗೆ ಒಂದು ಪೇಷಂಟ್ ಫೋಟೋ ತೋರಿಸ್ತಾ ಇದ್ದರು, ಅವರು ಮಾಡಿದ ಆಪ್ರೇಷನು. ಈ ಒಂದು 55 ವರ್ಷದ ಗಂಡಸು ಬಾಯಿದು ಕ್ಯಾನ್ಸರ್ ಆಗಿ ಅದು ಕುತ್ತಿಗೆ ಎಲ್ಲ ಕರಳಿಗೆಲ್ಲ ಹರಡಿ ಒಂದು ಕರಳಿ ಇಷ್ಟು ದೊಡ್ಡದಾಗಿ ಅದು ಓಪನ್ ಆಗಿ ಅಲ್ಸರೇಷನ್ ಆಗಿ ಅದರಲ್ಲಿ ಕೀವು ರಕ್ತ ಎಲ್ಲ ಹೊರಗೆ ಇಷ್ಟು ದೊಡ್ಡದಾಗಿದೆ. ಈಗ ಯಾಕಪ್ಪ ಇಷ್ಟು ಲೇಟ್ ಬರ್ತಾರೆ ಅಂತ ಕೇಳಿದರೆ ಅವ್ರು ನಗ್ತಾರೆ. ಎಲ್ಲ ಪೇಷಂಟ್ ಹೀಗೆ ನಮಗೆ ದಿನ ಇದೇ ಕೆಲಸ ಅಂತ ಹೇಳಿ. ಫ್ರೆಂಡ್ಸ್, ಈ ಬಾಯಿ ಅಥವಾ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ತುಂಬಾ ಬೇಗ ಪತ್ತೆ ಹಚ್ಬೋದು. ಪತ್ತೆ ಹಚ್ಚಿದರೆ ಇಷ್ಟು ದೊಡ್ಡ ಸರ್ಜರಿ ಮಾಡಬೇಕಂತಿಲ್ಲ. ಸಿಂಪಲ್ ಸರ್ಜರಿ ಮಾಡಿ ಸರಿಯಾಗಿ ಬದುಕ್ಬೋದು, ದುಡ್ಡು ಕಡಿಮೆ ಆಗ್ತದೆ. ಹಾಗಾಗಿ ನಿಮಗೆ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮಗೆ ಪರಿಚಯವರು ಯಾರಾದರೂ ಇಂಥ ಸಿಂಪ್ಟಮ್ಸ್ ಇದ್ದರೆ ಅವರಿಗೆ ಬೇಗನೆ ಡಾಕ್ಟ್ರ್ ಹತ್ರ ಹೋಗಲಿಕ್ಕೆ ಹೇಳಿ. ಈ ಏಪ್ರಿಲ್ ತಿಂಗಳು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್. ಅದರಲ್ಲಿ ನಾವು ಅವೇರ್ನೆಸ್ ಮೂಡಿಸೋದು ಅಂದರೆ ಹೇಗೆ ಮೂಡಿಸೋದಪ್ಪ ಅಂಥೇಳಿ. ಯಾಕಪ್ಪ ಇವರೆಲ್ಲ ಲೇಟ್ ಬರ್ತಾರೆ ಅಂತ ನೋಡ್ಲಿಕ್ಕೆ ಹೋದರೆ ಹಲವಾರು ಕಾರಣಗಳಿದ್ದಾವೆ. ಕೆಲವರು ಅವರಿಗೆ ಗೊತ್ತೇ ಇರೋದಿಲ್ಲ. ಯಾಕಂದರೆ ಈ ಕ್ಯಾನ್ಸರ್ ಹುಣ್ಣು ಅಥವಾ ಗಡ್ಡೆಗಳು ಇದಕ್ಕೆ ನೋವಿರೋದಿಲ್ಲ, ನೋವಿಲ್ಲದ ಗಡ್ಡೆಗಳು. ಹಾಗಾಗಿ ಅದೇನು ತೊಂದರೆ ಕೊಟ್ಟಿಲ್ಲ ಅಂತ ಅವರು ಆಸ್ಪತ್ರೆ ಕಡೆ ಬರುವುದೇ ಇಲ್ಲ, ಗಮನವೇ ಕೊಡೋದಿಲ್ಲ. ಇನ್ನು ಕೆಲವರಿಗೆ ಎಜುಕೇಟೆಡ್ ಇದ್ದವರಿಗೆ ಇದೊಂದು ಸ್ವಲ್ಪ ಅಂದಾಜಿರ್ತದೆ ಕ್ಯಾನ್ಸರ್ ಇರ್ಬೋದಾ ಏನೋ ಅಂತ. ಆದರೆ ಅವರಿಗೆ ಭಯ. ಹೋದರೆ ಕ್ಯಾನ್ಸರ್ ಅಂತ ಹೇಳಿಬಿಟ್ರೆ ಆ ಸಿ ವರ್ಡ್ ಹೇಳಲಿಕ್ಕೂ ಭಯ, ಹಾಗೂ ಬೇರೆಯವರಿಗೆ ಟ್ರೀಟ್ಮೆಂಟ್ ಕೊಟ್ಟಿರೋದನ್ನು ನೋಡಿ ಅವರು ಭಯಪಡ್ತಾರೆ. ಆಸ್ಪತ್ರೆಗೆ ಹೋಗೋದಂದರೆ ಅವರಿಗೆ ಭಯ. ಆದಷ್ಟು ತಳ್ಳಿ ಹಾಕಿ ಕೊನೆಗೆ ಆಗೋದಿಲ್ಲ ಅಂದಾಗ ಮತ್ತೆ ಬರ್ತಾರೆ. ಇನ್ನು ಕೆಲವರಿಗೆ ಆಸ್ಪತ್ರೆಗಳು ದೂರ ಇರ್ತವೆ, ಫೆಸಿಲಿಟಿ ಇರೋದಿಲ್ಲ, ದೂರದ ಊರಿಗೆ ಹೋಗಬೇಕು, ಎಲ್ಲರೂ ಹೋಗಬೇಕು, ಅದು ಕಷ್ಟ. ಮತ್ತು ಜಾಸ್ತಿ ಜನರಿಗೆ ಬಡತನ, ದುಡ್ಡು ಇರೋದಿಲ್ಲ. ಈ ಆಸ್ಪತ್ರೆಗೆ ಹೋದರೆ ಆವತ್ತಿನ ಕೂಲಿ ಸಿಗೋದಿಲ್ಲ, ಆವತ್ತಿನ ಊಟಕ್ಕೆ ಗತಿ ಇರೋದಿಲ್ಲ. ಹಾಗಾಗಿ ಆದಷ್ಟು ದಿವಸ ಆಗೋದೇ ಇಲ್ಲ ಅಂದಮೇಲೆ ಅವರು ಬರ್ತಾರೆ. ಇನ್ನು ಕೆಲವರು ಇದ್ದಾರೆ ಜಾಸ್ತಿ ವರ್ಕಿಂಗ್ ಕ್ಲಾಸ್, ನಮ್ಮಂಥವರು ಟೀಚರ್ಸು ಮತ್ತು ಎಂಪ್ಲಾಯ್ಡು. ಅವರಿಗೆ ರಜೆ ಇಲ್ಲ, ರಜೆ ಕೊಡೋದಿಲ್ಲ ಸೂಪರ್ವೈಸರ್ಸ್ ಅಥವಾ ಟೀಚರ್ಸ್, ಪ್ರಿನ್ಸಿಪಾಲ್. ಅಥವಾ ಅವರಿಗೆ ಪೊಸಿಷನ್ ಕಂಪ್ಲೀಟ್ ಮಾಡಲಿಕ್ಕೆ ಇರ್ತದೆ, ಎಕ್ಸಾಮ್ ಇರ್ತದೆ, ಡ್ಯೂಟಿ ಇರ್ತದೆ, ಹೀಗೆ ಹಿಂದೆ ಹಾಕ್ತಾನೆ ಇರ್ತಾರೆ. ಇನ್ನು ಕೆಲವರಿದ್ದಾರೆ ಹಳ್ಳಿ ಮದ್ದು, ಮನೆ ಮದ್ದು, ಇನ್ನು ಕ್ವ್ಯಾಕ್ಸು, ಅವರ ಹತ್ರ ಇವರ ಹತ್ರ ಆದ ಎಲ್ಲ ಪದ್ಧತಿಗಳನ್ನು ಟ್ರೈ ಮಾಡಿ ಕೊನೆಗೆ ಆಗೋದಿಲ್ಲ ಅಂತ ಹೇಳಿದ ಮೇಲೆ ಬರ್ತಾರೆ. ಹೀಗೆ ಹಲವಾರು ಕಾರಣಗಳಿದ್ದಾವೆ ಬಾರದೇ ಇರೋದು. ಇದು ನೋವಿರೋದು ಮತ್ತು ಬೇರೆ ಇತರ ಕಾರಣಗಳಿಂದ ನಮ್ಮ ದೇಶದಲ್ಲಿ ಇಗ್ನೊರೆನ್ಸ್ ಅಥವಾ ಅದರ ಬಗ್ಗೆ ಅವೇರ್ನೆಸ್ಸೇ ಇಲ್ಲ ಅಂತ ತಿಳ್ಕೊಬೋದು. ಅದಕ್ಕೋಸ್ಕರ ಎಲ್ಲರೂ ಲೇಟ್ ಬರ್ತಾರೆ. ನಮ್ಮ ಭಾರತ ದೇಶದಲ್ಲಿ ಓರಲ್ ಕ್ಯಾನ್ಸರ್ ಜಾಸ್ತಿ ಆಗಲಿಕ್ಕೆ ನಾವು ಮೊದಲೇ ಹೇಳಿದಾಗೆ ಟೊಬ್ಯಾಕೊ ಯೂಸೇಜ್ ಹಾಗೂ ಆಲ್ಕೋಹಾಲ್ ಯೂಸೇಜ್ 2 ಕಾಮನ್ ಕಾಸ್ ಆದರೆ, ಅದೇ ಥರ ಇತರ ಕಾರಣಗಳು, ಹಲ್ಲಿನ ಪ್ರಾಬ್ಲಮ್ಸ್ ಅಥವಾ ಅದು ಹಲ್ಲು ಮುರಿದ ಅದಕ್ಕೆ ಕಂಟಿನ್ಯೂಸ್ ಇರಿಟೇಷನ್ ಆಗಿರ್ಬೋದು, ಅಥವಾ ಆಗಿರುವ ಡೆಂಚರ್ಸ್ ಅಥವಾ ಹಲ್ಲಿನ ಸೆಟ್ ಅದು ಇರಿಟೇಷನ್ ಮಾಡಿ ಅಲ್ಲಿ ಸಣ್ಣ ಗಾಯ ಆಗಿ ನೋವಿಲ್ಲದ ಗಾಯ ಮತ್ತು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗ್ಬೋದು. ಅದೇ ಕೆಟ್ಟಿರುವ ಬಾಯಿಯ ಆರೋಗ್ಯ ಅಥವಾ ಗಮ್ಸಲ್ಲಿ ಬ್ಲೀಡಿಂಗ್ ಆಗಿ ಹೀಗೆ ಬಾಯಿ ಕ್ಲೀನ್ ಇಲ್ಲದೆ ಇರೋದು, ಮತ್ತು ಪುವರ್ ನ್ಯೂಟ್ರಿಷನ್, ಮತ್ತು ಅದರ ಜೊತೆಗೆ ಇನ್ನು ಕೆಲವು ಕೆಮಿಕಲ್ಸು, ಹಾಗೆ ಕೆಲವು ಕಾರಣಗಳು ಇರ್ಬೋದು, ಜೆನೆಟಿಕ್ ರೀಸನ್ಸ್. ಆಮೇಲೆ ಇನ್ನು ಕೆಲವರಿಗೆ ಹೊಗೆ ಮುಂದೆ ಕೆಲಸ ಮಾಡೋದು. ಈಗ ಗ್ಯಾಸ್ ಇಲ್ಲದಾಗ ಎಲ್ಲರೂ ಕಟ್ಟಿಗೆ ಒಲೆಗೆ ಸ್ವಿಚ್ ಆದರು ಅಂತ ಎಲ್ಲ ರೀಲ್ಸ್ ಹಾಕ್ತಾಯಿದ್ರು. ಲಾಂಗ್ ರನ್ನಲ್ಲಿ ಅದು ಒಳ್ಳೆಯದಲ್ಲ. ನಾನು MBBSಗೆ ಹೋಗುವ ಮುಂಚೆ ನಾನು 2 ಲೇಡೀಸನ್ನು ನೋಡಿದ್ದೆ. ಅವರು ಇಬ್ಬರು ನಮ್ಮ
ಕರಾವಳಿಯ ಕೋರಿ ರೊಟ್ಟಿಯ ಪೇಪರ್ ರೊಟ್ಟಿ ಮಾಡ್ತಾಯಿದ್ರು ಅಡುಗೆ ಒಲೆಯಲ್ಲಿ, ಅದು ಸೌದೆ ಒಲೆಯಲ್ಲಿ. ಆ ಮಳೆಗಾಲದಲ್ಲಿ ಅದು ಇಷ್ಟು ಸ್ಮೋಕ್ ಬರ್ತಾಯಿತ್ತು. ಆಮೇಲೆ ನನಗೆ ಅರ್ಥ ಆಯಿತು, ಇವರು ಇಬ್ಬರು ಕೂಡ, ಒಬ್ಬರು ಬಾಯಿ ಕ್ಯಾನ್ಸರ್, ಇನ್ನೊಬ್ಬರು ಗಟ್ಟಲ್ ಕ್ಯಾನ್ಸರ್. ನಾನು MBBS ಟೈಮಲ್ಲೇ ಅವರು ತೀರ್ಕೊಂಡಿದ್ದಾರೆ. ಇವರಿಬ್ಬರು ಕೂಡ ನನಗೆ ನೋಡಿ ಕಂಟಿನ್ಯೂಸ್ ಅದನ್ನು ಹೊಗೆ ಸೇವಿಸ್ಕೊಂಡೆ ಅವರು ಖಂಡಿತ ಸತ್ತಿದ್ದಾರೆ ಅಂತ ಇದೇ ಒಂದು ನಿದರ್ಶನ. ಹೀಗೆ ಓರಲ್ ಕ್ಯಾನ್ಸರ್ ಹಾಗೂ ಎಲ್ಲ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರಿಗೆ ಇವೆಲ್ಲ ಕಾರಣಗಳು. ಹೇಗಪ್ಪ ಇದನ್ನು ಬೇಗ ಪತ್ತೆ ಹಚ್ಚೋದು ಅಥವಾ ಇದು ಬರದಂತೆ ತಡೆಯುವ ವಿಧಾನಗಳು ಯಾವುದಪ್ಪ ಅಂತ ನೀವು ಕೇಳಲಿಕ್ಕೆ ಹೋದರೆ, ಬಾಯಿಯ ಆರೋಗ್ಯ ಕಾಪಾಡೋದು, ನಿಯಮಿತವಾಗಿ ಚೆಕಪ್ ಮಾಡೋದು, ಹಲ್ಲಿನ ಆರೋಗ್ಯ ಕಾಪಾಡೋದು, ನಮ್ಮ ದವಡೆ ಮತ್ತು ನಮ್ಮ ಗಮ್ಸ್ ಅದನ್ನೆಲ್ಲ ಕ್ಲೀನಾಗಿ ಇಟ್ಕೊಂಡು ಆವಾಗವಾಗ ನಿಯಮಿತ ಪರೀಕ್ಷೆ ಮಾಡೋದು, ಒಳ್ಳೆಯ ಆಹಾರ ಸೇವಿಸೋದು, ಸಮತೋಲನ ಆಹಾರ, ಯಾಕಂದರೆ ಮಾಲ್ನ್ಯೂಟ್ರಿಷನ್ ಇದ್ದರೂ ಬರ್ತದೆ. ಒಳ್ಳೆಯ ಸಮತೋಲನ ಆಹಾರ ಸೇವಿಸೋದು, ಹಾಗೆ ನಿಯಮಿತವಾಗಿ ಚೆಕಪ್ಗೆ ಹೋಗೋದು. ಆಮೇಲೆ ಇದು ತಂಬಾಕು, ಆಲ್ಕೋಹಾಲ್, ಹೆಂಡ ಸೇವನೆಯಿಂದ ದೂರ ಉಳಿಯೋದು. ಹೀಗೆ ಇಂಥ ಅವೇರ್ನೆಸ್ಸಿಂದ ಈ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್, ಅದರಲ್ಲೂ ಸ್ಪೆಷಲಿ ಬಾಯಿಯ ಕ್ಯಾನ್ಸರ್, ಬಾಯಿ ನಮಗೆ ಎಲ್ಲರಿಗೂ ತಿಳಿದಿರೋ ವಿಷಯ, ಬಾಯಲ್ಲಿ ಏನಾದರೂ ಬೇಗ ಗೊತ್ತಾಗ್ತದೆ. ಹಾಗೆ 2-3 ವಾರ ನಿಮಗೆ ಬಾಯಿ ಒಳಗೆ ಏನಾದರೂ ಕಾಣ್ತದೆ, ದಪ್ಪಾಗಿದೆ, ಹುಣ್ಣಾಗಿದೆ, ಅಲ್ಸರ್ ಆಗಿದೆ, ಅದು ಹೋಗ್ತಾನೆ ಇಲ್ಲ 1 ತಿಂಗಳಾದರೆ, ಪ್ಲೀಸ್ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ, ಟೆಸ್ಟ್ ಮಾಡಿಸ್ಕೊಳ್ಳಿ. ಕ್ಯಾನ್ಸರ್ ಇರಬೇಕಂತಿಲ್ಲ, ಕ್ಯಾನ್ಸರ್ ಇದ್ದರೆ ಬೇಗ ಟ್ರೀಟ್ಮೆಂಟ್ ತೊಗೊಳ್ಳಿ. ಅಷ್ಟು ದೊಡ್ಡ ಸರ್ಜರಿ ಬೇಕಾಗಿರೋದಿಲ್ಲ, ಕೀಮೊಥೆರಪಿನೂ ಬೇಕಾಗಿರೋದಿಲ್ಲ. ಬೇಗ ಹೋಗಿ ಇದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳಿ. ಭಯಪಡಬೇಡಿ. ಭಯಪಟ್ಟರೆ ಲೇಟಾಗಿ ಬಂದರೆ ಇನ್ನೂ ಭಯಪಡಬೇಕಾಗ್ತದೆ. ಹಾಗೆ ಸ್ವಲ್ಪ ಭಯ ಇರುವಾಗಲೇ ಬೇಗನೆ ಹೋಗಿ ತೋರಿಸ್ಕೊಳ್ಳಿ. ಥ್ಯಾಂಕ್ ಯು.